ಗುಡ್ ಮಾರ್ನಿಂಗ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ. ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ವೃಕ್ಷಾಸನದ ಬಗ್ಗೆ ತಿಳ್ಕೊಳ್ಳೋಣ. ವೃಕ್ಷಾಸನ ಒಂದು ಬ್ಯಾಲೆನ್ಸಿಂಗ್ ಪಾಶ್ಚರ್ ಆಗಿರುತ್ತೆ. ಹಾಗೆ ಇದು ನಮ್ಮ ದೇಹದ ಬ್ಯಾಲೆನ್ಸ್ನ ಜಾಸ್ತಿ ಮಾಡುತ್ತೆ, ಹಾಗೆ ದೇಹದ ಸ್ಥಿರತೆಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಇದು ನಮ್ಮ ಕಾಲುಗಳು ಮತ್ತು ಬೆನ್ನುಗಳನ್ನು ಸ್ಟ್ರೆಂಥನ್ ಮಾಡೋದ್ರಲ್ಲೂ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಕಾನ್ಸಂಟ್ರೇಷನ್, ಫೋಕಸ್ ಹಾಗೆ ತಾಳ್ಮೆಯನ್ನು ಜಾಸ್ತಿ ಮಾಡೋದ್ರಲ್ಲೂ ಕೂಡ ಸಹಾಯ ಮಾಡುತ್ತೆ. ಈಗ ನಾವು ವೃಕ್ಷಾಸನನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಎರಡನೇ ಅಭ್ಯಾಸದಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬಲ ಪಾದವನ್ನು ನಿಮ್ಮ ತೊಡೆಯ ಮೇಲ್ಬದಿಗೆ ಇಟ್ಕೊಳ್ಬೇಕು. ನಿಮ್ಮ ಬಲಗೈಯಿಂದ ನಿಮ್ಮ ಆ್ಯಂಕಲ್ನ ಹಿಡಿದು ನಿಮ್ಮ ಪಾದವನ್ನು ಈ ರೀತಿಯಾಗಿ ತೊಡೆಗೆ ಎಷ್ಟಾಗುತ್ತೋ ಅಷ್ಟು ಹತ್ತಿರವಾಗಿ ಇಡಿ. ಈಗ ನಿಮ್ಮ ಕೈಗಳನ್ನು ನಮಸ್ಕಾರ ನಿಮ್ಮ ಎದೆ ಎದುರುಗಡೆ ಅಥವಾ ಎರಡೂ ಕೈಗಳನ್ನು ಈ ರೀತಿಯಾಗಿ ಮೇಲಕ್ಕೆ ಎತ್ತಿ ಬೆನ್ನನ್ನು ನೇರವಾಗಿಟ್ಟು 10 ರಿಂದ 15 ಬಾರಿ ಇಲ್ಲೇ ಉಸಿರಾಡಿ. ಈಗ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಹಾಗೆ ಕಾಲುಗಳನ್ನು ಇಳಿಸಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕಾಲುಗಳು ನೆನಪಿರಲಿ, ಈ ಥರ ಮಂಡಿಯ ಹತ್ತಿರ ಇರಬಾರ್ದು. ಒಂದಾ ಕೆಳಗೆ ಆ್ಯಂಕಲ್ನ ಹತ್ತಿರ ಇಟ್ಕೊಳ್ಳಿ, ಇಲ್ಲವಾದರೆ ಹೀಗೆ ತೊಡೆಯ ಹತ್ತಿರ ಇಟ್ಕೊಳ್ಳಿ. ಈಗ ಇದೇ ಅಭ್ಯಾಸವನ್ನು ಎಡಗಡೆಯಲ್ಲೂ ಮಾಡೋಣ. ಎಡಗಾಲನ್ನು ಎಡಪಾದವನ್ನು ಈ ರೀತಿ ಥೈಸ್ಗೆ ಹತ್ತಿರವಾಗಿಟ್ಕೊಳ್ಳಿ. ಈಗ ನಿಮ್ಮ ಉಸಿರನ್ನು ತಗೊಳ್ತಾ ನಮಸ್ಕಾರ ಎದೆ ಎದುರುಗಡೆ ಅಥವಾ ಎರಡೂ ಕೈಗಳನ್ನು ಈ ರೀತಿಯಾಗಿ ಮೇಲಕ್ಕೆ 10 ರಿಂದ 15 ಬಾರಿ ಇದೇ ಆಸನದಲ್ಲಿ ಉಸಿರಾಡಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಇಳಿಸಿ ಕಾಲುಗಳನ್ನು ಇಳಿಸಿ ರಿಲ್ಯಾಕ್ಸ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.